ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ನಾನು ನಿನ್ನೆ ಡಿ ಮಾರ್ಟ್ಗೆ ಹೋಗಿದ್ನೆಲ್ಲ, ಏನೇನು ತೊಗೊಂಬಂದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತಿನ ಲಾಗು ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವಾಗ ನಾನು ತೋರಿಸ್ತೀನಿ. ತುಂಬ ತೊಗೊಂಬಂದೀನಿ ಡಿ ಮಾರ್ಟಿಂದ. ಯಾಕಂದ್ರೆ ನಾನು ಪದೇ ತಿಂಗಳ ಹೋಗಲ್ಲ, ಆಗ್ಲೆಲ್ಲನೂ ಹೋಗಂಗಿಲ್ಲ. ಹೋದ್ರೆ 2 ತಿಂಗಳ, 2.5 3 ತಿಂಗಳ. ಈಗ ಒಂದು 2.5 ತಿಂಗಳದಿಂದ ಹೋಗಿದ್ದೆ. ಮೊನ್ನೆ ಒಂದು ವಿಡಿಯೋದಾಗ ಹೇಳಿದ್ದೆ 4 ತಿಂಗಳಾಯಿತು ಅಂತ ಹೇಳಿದ್ದೆ. 4 ತಿಂಗಳಾಗಿಲ್ಲ, 2.5 ತಿಂಗಳ ಮೇಲೆ ಆಯಿತು. ಹತ್ತತ್ರ 3 ತಿಂಗಳು ಆಗಕ್ಕೆ ಬಂತು. ಈಗ ತೋರಿಸ್ತೀನಿ ಏನೇನು ತೊಗೊಂಬಂದೀನಿ ಅಂಥೇಳಿ. ಚುಮ್ಮರಿ ಪ್ಯಾಕೆಟ್ ಇದು ಖಾರ ಚುಮ್ಮರಿ ಮಾಡ್ಬೇಕಂತ ತೊಗೊಂಬಂದೀನಿ. ಯಾಕಂದ್ರೆ ಇನ್ನು ಚಳಿ ಜಾಸ್ತಿ ಬಿಡುತ್ತೆ ನೋಡ್ರಿ. ರಾತ್ರಿ ಇದು ಸಾಯಂಕಾಲ ಟೈಮು ಏನಾದರೂ ತಿನ್ಬೇಕು ಅನ್ಸುತ್ತೆ. ಹಾಗಾಗಿ ಇದನ್ನ ತೊಗೊಂಬಂದೀನಿ. ಖಾರ ಚುಮ್ಮರಿ ಹಚ್ಬೇಕಂತೇಳಿ ಇದು ಒಂದು ಪ್ಯಾಕೆಟ್ ತೊಗೊಂಬಂದೀನಿ. ಆಮೇಲೆ ಮೆಸ್ವಾಕ್ ಟೂತ್ ಪೇಸ್ಟ್ ಫ್ಯಾಮಿಲಿ ಪ್ಯಾಕ್ ಅಂತ ಬರ್ತಾ. ಇದ್ರೆ ಒಂದು ದೊಡ್ಡದು ಇರುತ್ತೆ, ಒಂದು ಚಿಕ್ಕದಿರುತ್ತೆ. ಬರುತ್ತೆ, ಒಂದು 3 ತಿಂಗಳ ಮೇಲೇನೋ ಬರುತ್ತೆ. ಇನ್ನೂ ಐತಿ, ಆದರೂ ತೊಗೊಂಬಂದ್ರು ನಮ್ಮ ಮನೆಯವರು. ಆಮೇಲೆ ಟಿಶ್ಯೂ ಪೇಪರು ಬೇಕು. ಟಿಶ್ಯೂ ಪೇಪರ್ ಮನೆಗೆ ಇಂಥ ಮಕ್ಳು ಇದ್ರಂತೂ ಟಿಶ್ಯೂ ಪೇಪರ್ ಬೇಕು. ಸಣ್ಣ ಮಕ್ಳು ಇದ್ರೂ ಬೇಕಾಗ್ತೈತಿ. ನಾನಂತರೂ ಯೂಸ್ ಮಾಡ್ತೀನಿ, ಬೇಕಾಗುತ್ತೆ. ಅಡುಗೆಗಿನ್ನೂ ಬೇಕಾಗುತ್ತೆ. ಹಾಗಾಗಿ 2 ಪ್ಯಾಕೆಟ್ ತೊಗೊಂಬಂದೀನಿ. ಈಗ ನೋಡ್ರಿ, ಅವಾಗ ಹೋದ ಸಲ ತೊಗೊಂಬಂದಾಗ 2 ತೊಗೊಂಬಂದಿದ್ದೆ. ಇನ್ನು ಇವಾಗ ಮೊನ್ನೆ ಹರಿದಿನ ಒಂದು ಯೂಸ್ ಮಾಡಕತ್ತೀನಿ. ಬರ್ತಾವೆ ಒಂದು 2 ತಿಂಗಳ. ಚಿಲ್ಲಿ ಪೌಡ್ರ್ ತೊಗೊಂಡೆ. ಇದು ಚೆನ್ನಾಗಿರುತ್ತೆ, ಕಲರ್ನೇ ಇರುತ್ತೆ, ಆಮೇಲೆ ಚೆನ್ನಾಗಿರುತ್ತೆ ಅಂಥೇಳಿ ಇದನ್ನು ತೊಗೊಂಡಿದ್ದೀನಿ. ಇದು ಬ್ರಷ್, ಪಾತ್ರೆ ತೊಳೆಯೋ ಬ್ರಷ್. ಈ ಸಲ ಡಿ ಮಾರ್ಟಲ್ಲಿ ಏನೇನೋ ಎಲ್ಲ ಚೇಂಜ್ ಮಾಡಿಬಿಟ್ರೆ. ಕನಕಪುರ ರೋಡ್ ಹತ್ರ ಇರೋ ಡಿ ಮಾರ್ಟು ಅಷ್ಟೊಂದು ಐಟಮು ಇದ್ದಿದ್ದಿಲ್ಲ. ಮತ್ತು ಎಲ್ಲ ಏನೇನೋ ಶಿಫ್ಟ್ ಮಾಡಿ ಚೇಂಜ್ ಮಾಡಿದ್ರು. ಅದು ಚೇಂಜ್ ಮಾಡ್ಕೊಂಡ್ರಕ್ಕ. ಬಟ್ ಕೆಲವೊಂದು ನಮಗೆ ಮನೆಗೆ ಬೇಕಾಗಿರೋವಂಥ ಐಟಮ್ಗಳೇ ಸಿಗಲಿಲ್ಲ. ಸಿಕ್ಕಿದ್ದು ತೊಗೊಂಬಂದಿನಿ. ಸಿಗ್ಲಾರದ್ದು ಮೆಟ್ರೋದ ತೊಗೊಂಬರೋಲ್ರಿ ಬಿಡ್ರಿ ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ. ಇದು ಪಲಾವ್ ಎಲೆ ಚಕ್ಕೆ ಇದ್ದಿದ್ದಿಲ್ಲ, ಅಲ್ಲಿ ಚಕ್ಕೆ ಬೇಕಾಗಿತ್ತು, ಖಾಲಿಯಾಗಿತ್ತು, ಚಕ್ಕೆನ ಸಿಗಲಿಲ್ಲ. ಆಮೇಲೆ ದೀಪದ ಎಣ್ಣೆ 2. ಯಾಕಂದರೆ ಇನ್ನು ಮೇಲೆ ಹಬ್ಬ ನೋಡ್ರಿ. ಇದು ದಸರಾ 9 ನವರಾತ್ರಿ ಪೂಜೆ ಮಾಡ್ತೀವಿ. ಹಂಗಾಗಿ ಎಣ್ಣೆ ಬೇಕು, ದೀಪದ ಎಣ್ಣೆ. ಆಮೇಲೆ ದೀಪಾವಳಿಗೆ ಬೇಕು. ಹಾಗಾಗಿ ಜೀರಿಗೆ ಪ್ಯಾಕೆಟು ಚಿಕ್ಕದಿರಲಿಲ್ಲ, ದೊಡ್ಡದ ತೊಗೊಂಬಂದ್ಬಿಟ್ಟು ಇನ್ನೇನು ಮಾಡೋದು. ಚಿಕ್ಕದಿರಲಿಲ್ಲ, ಅರ್ಜೆಂಟಾಗಿ ಬೇಕಾಗಿತ್ತು. ಮನ್ಯಾಗ ಜೀರಿಗೆ ಇದ್ದಿದ್ದಿಲ್ಲ. ಜೀರಿಗೆ ಬೇಗ ಖಾಲಿ ಹಾಕೋ, ಸಾಸಿವೆ ಲಘು ಖಾಲಿ ಆಗಲ್ಲ ನಮ್ಮ ಮನ್ಯಾಗ. ಅದೇನೋ ಗೊತ್ತಿಲ್ಲ, ಜೀರಿಗೆ ಜಾಸ್ತಿ ಹಾಕ್ತೀನ ಏನೋ. ಸಾಸಿವೆ ಇರ್ತಾವೆ, ಬಟ್ ಜೀರಿಗೆ ಖಾಲಿ ಆಗ್ಬಿಡ್ತಾವೆ ಬೇಗ. ಒಂದು ಅರ್ಧ kg ಐತಿ. ಫ್ರಿಜ್ನಾಗ ಇರ್ತೀನಿ, ಏನಾಗಲ್ಲ. ಅದ್ರದ್ದು ಫ್ಲೇವರು ಹೋಗೋದಿಲ್ಲ ಫ್ರಿಜ್ನಾಗ ಇಟ್ಟ. ಇದು ಮೂಂಗ್ ದಾಲ್ ನಮ್ಮಿತ್ತಾಗ ಇಷ್ಟ. ಹಾಗಾಗಿ ಒಂದು ಚಿಕ್ಕದು ತೊಗೊಂಬಂದೀನಿ. ಎಷ್ಟು ಗ್ರಾಮ್ ಐತೆ ಅಂದ್ರೆ ಇದು 200 ಗ್ರಾಮ್ ಐತಿ. ಮೂಂಗ್ ದಾಲ್ ಹೆಸರು ಬೇಳೆನ ಕರೆದ್ಬಿಟ್ಟು ಮಾಡಿರ್ತಾರೆ. ಇನ್ನು ಅಕ್ಕಿಗೆ ರಜೆ ನೋಡ್ರಿ, ಸ್ಕೂಲ್ 12 ದಿವಸ ತಿನ್ನಾಕ ಹುಡುಕ್ಯಾಡ್ತಾವ ಮನ್ಯಾಗ. ಅದಕ್ಕೆ ತೊಗೊಂಬಂದೀನಿ. ದಪ್ಪ ಹಾಕಲ್ಲ, ಹುಡುಕ್ಯಾಡ್ತಾವ ತಿನ್ನಾಕ. ಏನಿಲ್ಲ ಅಂತೇಳಿ ಬ್ರಷ್ ಖಾಲಿಗಿದ್ವು. ಓರಲ್ ಡೆಂಟ್ ತೊಗೊಂಬಂದೀನಿ, ಸೆನ್ಸಿಟಿವ್ಗೆ. ನೋಡೋಣ ಇವು ಹೆಂಗೆ ಬರ್ತಾವೆ. ಕೋಲ್ಗೇಟ್ ಅಂತೂ ಬೇಗ ಹಾಳಾಗ್ತವೆ. ಇದು ಬಾದಾಮ್ ಮಿಕ್ಸು. ನಮ್ಮಿತ್ತ ಕುಡಿಯೋಕ್ಕೂ ಆಗುತ್ತೆ, ಪಾಯಸಕ್ಕೂ ಆಗುತ್ತೆ. ಹಬ್ಬದಾಗ ಪಾಯಸ ಮಾಡಿದ್ರೆ ಅಂತೇಳಿ. ಆಮೇಲೆ ಧೂಪ ಖಾಲಿಯಾಗಿತ್ತು, ಧೂಪ ತೊಗೊಂಬಂದೆ. ಓಪನ್ ಆಗೈತೆ ಇದು ಗುಂಟ್ರು ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ ಅಲ್ಲ, ಗುಂಟ್ರು ಮೆಣಸಿನ್ಕಾಯಿ ಖಾಲಿಯಾಗಿತ್ತು. ಹೀಗಾಗಿ ತೊಗೊಂಬಂದೆ. ಪುಳಿಯೋಗರೆ ಚಿಕ್ಕ ತೊಗೊಂಬಂದೀನಿ. ಯಾವಾಗಾದ್ರೂ ತಿನ್ಬೇಕು ಅನ್ನಿಸ್ದಾಗ ಅರ್ಜೆಂಟಿಗೆ ಮಾಡ್ಕೋಬೋದು ಅಂತೇಳಿ ತೊಗೊಂಬಂದೀನಿ. ಪಾಪ್ಕಾರ್ನ್ 2 ತೊಗೊಂಡಿದ್ದೆ, ಒಂದೇ ಐತಿ. 2 ತೊಗೊಂಡಿದ್ದೆ, ಇನ್ನೊಂದು ಅಲ್ಲಿರ್ಬೇಕು. ಈಗ ಒಂದೈತಿ, 2 ತೊಗೊಂಡಿದ್ದೆ. ಆಮೇಲೆ ಸಾಂಬಾರು ಪುಡಿ ತೊಗೊಂಬಂದ್ಬಿಟ್ಟೆ. ಏನು ಮಾಡೋಕ್ಕಾಗಲ್ಲ ಮನ್ಯಾಗ ನಮ್ಗೆ ಅಂಥೇಳಿ. ನೋಡೋಣ, ಬ್ಯಾಸ್ಗಿಗೆ ಆದ್ರೆ ಮಾಡ್ಕೊತೀನಿ. ಇವು ಇನ್ನೊಂದು ತಿಂದಿಯಲ್ಲ 3 ಚಾಕ್ಲೇಟ್. 4 ಮಂದಿಗೆ ನಾವ್ಯಾಗ ಒಂದು, ನಮ್ಮಿತ್ತಾಗ ಒಂದು, ಎಲ್ಲರೂ ಯಕ್ಷಿತ್ತಾಗ ಒಂದೊಂದು ತೊಗೊಂಬಂದಿಲ್ಲ, ಇಳಿಸಿದ್ವಿ. ಹಂಗೆ ಹೋಗ್ಬಿಟ್ಟೆ, ನೆನಪಲ್ಲ. ಮತ್ತು ಅವ್ರ ದೊಡ್ಡಪ್ಪ ಕರ್ಕೊಂಡೋಗಿ ಅಂಗಡಿ ಕರ್ಕೊಂಡೋಗಿ ಚಾಕ್ಲೇಟ್ ಕೊಡಿಸ್ಕೊಂಬಂದ್ರು ಅವ್ರಿಗೆ. ಈಗ ಇವು ನಮ್ಮಿತ್ತಾಗ ಆದ್ರು. ಫ್ರಿಜ್ನಾಗ ಇಟ್ಬಿಡಮ್ಮ.
ಆಮೇಲೆ ಬಟ್ರ್ ತೊಗೊಂಡೆ, ದೊಡ್ಡ ತೊಗೊಲಿಲ್ಲ. ಅದು ಇದು ಏನು ಮಾಡಕ್ಕಂದ್ರೆ ಚಕ್ಲಿ ಮಾಡ್ಬೇಕಂತ ಮಾಡೀನಿ, ಹಂಗಾಗಿ ಬಟ್ರ್ ತೊಗೊಂಬಂದೀನಿ. ಯಾವಾಗ ಮಾಡ್ತೀನಿ ಚಕ್ಲಿ ಮಾಡ್ಬೇಕಂತ ಎಷ್ಟು ದಿನ ಫ್ರಿಜ್ನಾಗ ತರಿಸ್ಕೊಂಡು ಬಟರ್. ಆಮೇಲೆ ಸೋಪ್ ಖಾಲಿಗಿತ್ತು, ಬಟ್ಟೆ ಸೋಪು ಕೈಲಿ ವಾಶ್ ಅದಂತೂ ಒಂದು ಶಾವಿಗೆ ಹುರಿದಿ ಶಾವಿಗೆ ತರಂಗಿಲ್ಲ ಈಗ ನಾನು, ಯಾಕಂದ್ರೆ ಹುರಿದಿರೋ ಶಾವಿಗೆ ತಂದು ಪಾಯಸ ಮಾಡ್ತೀವಿ ನೋಡ್ರಿ. ಪಾಯಸ ಒಂಥರ ಮುದ್ದೆ ಆದಂಗೆ ಆಗ್ಬಿಡ್ತೈತಿ. ನನಗೆ ಯಾಕೆ ಸರಿ ಬರಲಿಲ್ಲ ಅದಕ್ಕೆ ಏನು ತಂದಿನಿ, ಇದನ್ನ ಹುರಿದ್ಬಿಟ್ಟು ನಾವು ಪಾಯಸ ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತಿ ಪಾಯಸ. ಆಮೇಲೆ ಒಂದು ಚಿಕ್ಕದು ಇದು ಸಣ್ಣ ಉಪ್ಪು, ಸಣ್ಣ ಏನು ಜಿನುಗು ಉಪ್ಪು ಆಶೀರ್ವಾದ ಒಂದು ತೊಗೊಂಡಿನಿ. ಒಂದು ಕಲ್ಲುಪ್ಪು, ಒಂದು ಸಣ್ಣ ಉಪ್ಪು ತೊಗೊಂಡಿನಿ. ಇದು ಕಲ್ಲುಪ್ಪು. ಇದು ಕೊಬ್ಬರಿ ಪುಡಿ ಇತ್ತು ಫ್ರೆಂಡ್ಸ್, ತೊಗೊಂಬಂದಿನಿ. ಏನಾದರೂ ಸ್ವೀಟ್ ಮಾಡಿದಾಗ ಆಮೇಲೆ ಹಾಕಕ್ಕೆ, ರವೆ ಉಂಡೆ ಮಾಡಿದಾಗ ಕೊಬ್ಬರಿ ಪುಡಿ ಇದು, ಕೊಕೊನಟ್ ಪೌಡ್ರ್. ಆಮೇಲೆ ಹಪ್ಪಳ. ಇವು ಖಾಲಿ ಆಗೋ ಮಟ್ಟ ತಿಂತೀವಿ, ಮತ್ತೆ ಹೊಳೆ ತರಕ್ಕೆ ಹೋಗಲ್ಲ. ಮತ್ತೆ ಹೊಳೆ ನಾವು ಯಾವಾಗ ಡಿಮಾರ್ಟ್ಗೆ ಹೋಗ್ತೀವಿ ಯಾವಾಗ. ಇದು ನೋಡ್ರಿ, ಮತ್ತು ಪಾಸ್ತಾ ನಮ್ಮ ನಮ್ಮಿತಾಗ ಭಾಳ ಇಷ್ಟ ಆಗತ್ತೈತಿ, ನನಗೂ ಇಷ್ಟ ಆಗತ್ತೆ. ಹಾಗಾಗಿ ಪಾಸ್ತಾ ತೊಗೊಂಡು ಮ್ಯಾಕ್ರೋನಿ ಪಾಸ್ತಾ ಅದು. ಆಮೇಲೆ ಇದು ತೆಲಿಗೆ ಇನ್ನೊಂದಿತ್ತು, ಇನ್ನೊಂದಿಲ್ಲ ಒಂದೇ ಸಾಲದಿಲ್ಲ ಅಂತಂದ್ರು ನಮ್ಮ ಮನೆಯವರು. ಹಾಗಾಗಿ ಅವರ ಹಚ್ತಾರೆ ನನಗೀಗ. ನಾ ಹಚ್ಕೊಂಡ್ರೆ ಕರೆಕ್ಟಾಗಿ ಹಚ್ಕೊಳಂಗಿಲ್ಲ, ಅವರ ಹಚ್ತಾರೆ ಖಾಲಿ ಇದ್ದಾಗ. ಒಂದು ಸಾಲದಿಲ್ಲ ನಿನ್ನ ಕೂದಲಿಗೆ 2 ಆಗಬೇಕು ಅಂತಂದಿದ್ರು. ಹಾಗಾಗಿ ಈ ಸಲ 2 ತೊಗೊಂಡಿನಿ. ಕಲರ್ ಏನು ಮಾಡೋದು, ತೆಲನ್ ಕೂದಲು ಬೆಳ್ಳಗಾಗ್ಬಿಟ್ಟವು ಫ್ರೆಂಡ್ಸ್. ಎಲ್ಲರಿಗೂ ಈಗ ಸಣ್ಣ ವಯಸ್ಸಿಗೆ ಬೆಳ್ಳಗೆ ಹಾಕ್ಕೊಬಿಡ್ರಿ, ಅದು ನ್ಯಾಚುರಲ್ ಆಗಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಬಟ್ ಇದು ಇನ್ನು ಹಚ್ಕೊಂಡ್ರೆ ಇನ್ನೂ ಇದ್ದಿದ್ದು ಬೆಳ್ಳಗೆ ಹಾಕ್ಕೋವು ಅಂತಾರೆ. ಬಟ್ ಅನಿವಾರ್ಯ ನೋಡ್ರಿ ತೊಗೊಂಬಂದು ಹಚ್ಕೊಳಕ. ಆಮೇಲೆ ಚಿತ್ತಾಂಬ್ರ ದೇವ್ರ ಸಾಮಾನು ತಿಕ್ಕಕ್ಕೆ ಈಗ ಅಮಾವಾಸ್ಯೆ ಬಂತು, ಎಲ್ಲ ರೆಡಿ ಮಾಡ್ಕೋಬೇಕು ನಾನು. ಇದು ತೊಗರಿಬೇಳೆ, ಕೆಂಪುದು ತೊಗರಿಬೇಳೆ, ಇವನ್ನೆಲ್ಲ ಒಳ್ಳೊಳ್ಳೆ ಇದ್ರಾಗ. ಇವು ನೋಡ್ರಿ ಅಕ್ಕಿ, ದೋಸೆ ಅಕ್ಕಿ ತೊಗೊಂಬಂದಿನಿ. ಒಂದು ಎಷ್ಟೊಂದರೆ 1.5 kg ಅದಾವು ದೋಸೆ ಅಕ್ಕಿ. ಶೇಂಗಾ ಕಾಳು ಇನ್ನೂ ಅದಾವು ಸ್ವಲ್ಪ ತಂದಿನಿ, ಉಂಡೆ ಮಾಡ್ಬೇಕು ಅಂತೇಳಿ. ಆಮೇಲೆ ಇದು ಕಡ್ಲೆ ಹಿಟ್ಟು ಬಜ್ಜಿ ಗಿಜ್ಜಿ ಮಾಡೋಕೆ. ಇವು ಗನಟಿ ಇಂಜಲ್ ಇವು ಕವರ್ ಹೊರಗೆ ಬಿಡ್ತಾವೆ, ತೊಗರಿ ಬೇಳೆದು ಹೊರಗೆ ಬಿಡ್ತಾವೆ. ಇದು ನೋಡ್ರಿ ಉದ್ದಿನ ಬೇಳೆ 1.5 kg ಮೇಲೆ ಅದಾವು. ಆಮೇಲೆ ಹರಿತಿತ್ತು, ಇದು ಹರಿತಂದ್ರೆ ಮತ್ತು ಸಕ್ಕರೆ ಅಲ್ಲ, ಇದು ಮೈದಾ ಹಿಟ್ಟು ಹೋಳಿಗೆ ಪಾಳ್ಗಿ ಮಾಡೋಕೆ ಮೈದಾ ಹಿಟ್ಟು. ಏನು ರಾಗಿ ಹಿಟ್ಟು ಇಷ್ಟು. ಏನು ಕುಲ್ಲ ಅದು? ಇದು ನೋಡ್ರಿ ಮಡ್ಕಿ ಕಾಳು ಲೂಸ್ ಸಿಗಂಗಿಲ್ಲ, ಪಾಕೆಟ್ನಾಗ ಇರ್ತಾವೆ. ಹಂಗಾಗಿ ಪಾಕೆಟ್ ತರ್ತೀನಿ. ಹೆಸ್ರು ಕಾಳು ಇವೆಲ್ಲ ಪಾಕೆಟ್ನಾಗೂ ಸಿಗ್ತಾವೆ. ಬಟ್ ಪಾಕೆಟ್ನಾಗ ಏನಾಗುತ್ತೆ ಅಂತಂದ್ರೆ ಇದು ಬಿಲ್ ಜಾಸ್ತಿ ಆಗುತ್ತೆ, ರೇಟ್ ಜಾಸ್ತಿ ಆಗುತ್ತೆ. ಈ ಥರ ಪಾಕೆಟ್ನಾಗ ತಂದ್ರೆ ಲೂಸ್ ತೊಗೊಂಬಂದ್ರೆ ಅಷ್ಟು ಬಿಲ್ ಜಾಸ್ತಿ ಆಗುತ್ತೆ, ರೇಟ್ ಕಡಿಮೆ ಇರ್ತೈತಿ. ಆಮೇಲೆ ಇದು ಹೆಸರು ಬೇಳೆ ಪೊಂಗಲ್ ಅದು ಮಾಡಕ್ಕೆ ಬರ್ತೈತಿ. ತೊಗರಿ ಬೇಳೆ ಹರಿದ್ಬಿಡ್ತು ಬಿಲ್ ಮಾಡಿಸ್ಬೇಕಾದ್ರೆ, ಮತ್ತದನ್ನ ತೊಗೊಂಡೋಗಿ ತೆಗೆದು ಟ್ರಾಲಿಗೆ ಹಾಕೊಂಡು ಬರ್ತಿದ್ನೆ. ಅವಾಗ ನೋಡಿ ತುಪ್ಪ, ಈ ಸಲ ನಂದಿನಿ ತುಪ್ಪ ತಂದಿನಿ. GRP ತುಪ್ಪ ಯಾಕೋ ಏನೋ ಒಂಥರ ಅನಿಸ್ತು ನನಗೆ. ಈ ಸಲ ತರಬಾರ್ದಪ್ಪ ಅನಿಸ್ಬಿಡ್ತು. ಹಂಗಾಗಿ ಈ ಸಲ ನಂದಿನಿ ತುಪ್ಪ ತೊಗೊಂಡು 1 ಪ್ಯಾಕೆಟ್. ಆಮೇಲೆ ಆಶೀರ್ವಾದ್ ಗೋಧಿ ಹಿಟ್ಟು 2 kg ಇದು. 5 kg ತಂದ್ರೆ ಒಂದು 2 ತಿಂಗಳು ಬರ್ತೈತಿ. ಬಟ್ 5 kg ಅಲ್ಲಿ ಇರಲಿಲ್ಲ, ಹಾಗಾಗಿ 2 kg 2 ಪ್ಯಾಕೆಟ್ ತಂದಿನಿ. ಇಲ್ಲೊಂದೈತಿ, ಇಲ್ಲೊಂದೈತಿ, ಇದೊಂದು ಇದೊಂದು. ಆಮೇಲೆ ಸೈಕಲ್ ಅಗರಬತ್ತಿ ದೇವ್ರ ಪೂಜೆಗೆ ನಗಾಕತ್ತವ್ರಿ. ನಾನು ತೋರಿಸಿ ವಿಡಿಯೋ ಮಾಡಾಕತ್ತೀನಲ್ಲ. ಈ ಸಲ 1/2 kg ತಂದೆ, ಹೋದ ಸಲ 1 kg ತಂದಿದ್ವಿ, ಇನ್ನೂ ಐತಿ 1 kg ಅಷ್ಟು. ಹಾಗಾಗಿ 1/2 kg ತೊಗೊಂಡಿದ್ದೀನಿ. ಇದು ಎಕ್ಸಾ ಸೋಪು, ಪಾತ್ರೆ ತೊಳೆಯೋ ಸೋಪು, ಖಾಲಿಯಾಗಿತ್ತು. ಆಮೇಲೆ ಇವು ಪಾಪಡೆ ಅನ್ನ ಸಾಂಬಾರು ಮಾಡಿದಾಗ
ಇವು 2 ತೊಗೊಂಡ್ವಿ. ನಾನು ಒಂದ ತೊಗೊಂಡೋನಂದೆ, ಒಂದು ಬಾತ್ರೂಮ್ಗೆ ಒಂದು ಅಡುಗೆ ಮನೆಗೆ ಬರ್ತಾ ತಗೋ ಅಂತಂದ್ರೆ ಅವ್ರು 2 ತೊಗೊಂಡೆ. ಆಮೇಲೆ ಇವು ನೋಡ್ರಿ ಕ್ಲಿಪ್ ಎಷ್ಟು ಚಂದ ಅದಾವ, ಮುತ್ತದವ ಇದ್ರೊಳಗೆ ಮುತ್ತು ಹಳ್ಳದವು, ಹಾಗಾಗಿ ಚಂದ ಅದಾವ ಅಂತ ತೊಗೊಂಡೆ. ಏಲಕ್ಕಿ ನೋಡ್ರಿ ಚಿಕ್ಕದು ತೊಗೊಂಡ್ಬಿಟ್ರೆ 1 ತಿಂಗಳು ಬರ್ತತನ ಇದು ಏಲಕ್ಕಿ ಚಿಕ್ಕದು ತೊಗೊಂಡ್ರು. ಗೋಡಂಬಿ ಒಂದು ಅರ್ಧ kg ಗೋಡಂಬಿ ತೊಗೊಂಡೆ. ಬಾದಾಮಿ ಕಾಳು ಭಾಳ ಖಾಲಿ ಆಗಲ್ಲ, ಗೋಡಂಬಿನ ಬೇಗ ಖಾಲಿ ಆಗ್ತದೆ. ಯಾಕಂದ್ರೆ ಗೋಡಂಬಿ ಅಡುಗೆ ಮಾಡ್ತೀನಲ್ಲ, ಯೂಸ್ ಮಾಡ್ತೀನಿ. ನೋಡಿರಿ ಹೆಸರು ಕಾಳು, ಆವಾಗಲೇ ಹೆಸರು ಕಾಳು ಮತ್ತು ಇದು ಪುಟಾಣಿ ಚಟ್ನಿಗೆ ಇದು ಚಟ್ನಿ ಪೌಡರ್ ಮಾಡೋಕ್ಕೆ ಬೇಕು. ಹಾಗಾಗಿ ತಗೊಂಡೆ. ಇನ್ನೊಂದು ಬಾಕ್ಸ್ ಐತಿ, ತಂದ್ರು ಮಕ್ಕಳೇ ತಂದುಬಿಡ್ತೀನಿ, ಪದೇ ಹೋಗೋಕ್ಕಾಗಲ್ಲ ನೋಡ್ರಿ, ಹಾಗಾಗಿ. ಆಮೇಲೆ ಈ ಸಲ ಶಾಂಪೂ ಚೇಂಜ್ ಮಾಡಿದೆ, ಹಿಮಾಲಯ ಆಂಟಿ ಡ್ಯಾಂಡ್ರಫ್. ಇದಕ್ಕೆ ರೇಟು ಎಷ್ಟೈತೆ, 740 ರೂಪಾಯಿ ಐತೆ ಫ್ರೆಂಡ್ಸ್ ಇದಕ್ಕೆ. ಬಟ್ ನಾ ಬೇರೆದು ಹೆಡ್ ಆ್ಯಂಡ್ ಶೋಲ್ಡರ್ ನೋಡಿದ್ದೆ, ಅದು 900 ರೂಪಾಯಿ ಇತ್ತು. ಹಾಗಾಗಿ ಇದು ಹಿಮಾಲಯ ಕಂಪ್ನಿ ಚೆನ್ನಾಗಿರುತ್ತೆ ಅಂತೇಳಿ ತೊಗೊಂಡಿನಿ. ಡ್ಯಾಂಡ್ರಫ್ ಜಾಸ್ತಿ ಆಗೈತಿ ನಮ್ಮ ನಮಗೆ ತಗ, ಹಾಗಾಗಿ ನೋಡೋಣ ಇದನ್ನು ಹಾಕಿ ತೊಳೆದ್ರೆ ಹೋಗತ್ತೆ ಏನಂತಂದು ತೊಗೊಂಬಂದಿನಿ. ನೋಡಬೇಕು ಹೆಂಗೆ ಬರ್ತಾ ಹೇಳ್ತೀನಿ, ನಾನು ಚೆನ್ನಾಗಿದ್ರೆ ಚೆನ್ನಾಗೈತೆ ಅಂತ ಹೇಳ್ತೀನಿ. ಡ್ಯಾಂಡ್ರಫ್ ಹೋದ್ರೆ ಆಮೇಲೆ ಕೊಬ್ಬರಿ ಎಣ್ಣೆ ಬಾಟ್ಲಿ ಇವೊಂದು ನಾ ಎಲ್ಲ ಇಂಥವೆಲ್ಲ ಒಂದು ಎಣ್ಣೆ ಪಣ್ಣಿ 3-4 ತಿಂಗಳು ಬರ್ತಾವೆ. ಆಮೇಲೆ ಸಂತೂರ್ ಸೋಪು 3. ಈ ಸಲ ವೈಟ್ಗೆ ನಾ ಘಮ ಅಂತೈತಿ ಸ್ಮೆಲ್, ಹಂಗಾಗಿ ವೈಟ್ ತೊಗೊಂಬಂದಿನಿ. ಹೋದ ಸಲ ಕೆಂಪು ತೊಗೊಂಬಂದಿದ್ದೆ ಆರೆಂಜ್ ಕಲರ್ದು, ಅದು ಅಷ್ಟು ಸ್ಮೆಲ್ ಇರಲಿಲ್ಲ. ಒಂದು ಫ್ಯಾಮಿಲಿ ಪ್ಯಾಕ್ ಮ್ಯಾಗಿ ನಮ್ಮಿತ್ ಮ್ಯಾಗಿ ತಂದಿರಲಿಲ್ಲ ಅಂತ ಕೇಳ್ತಾವೆ ಫಸ್ಟ್. ಇದು ಸಾಬೂದಾನಿ 1 kgದು, ಅರ್ಧ kgದು ಇದ್ದಿದ್ದಿಲ್ಲ, ಹಾಗಾಗಿ 1 kgದು ತೊಗೊಂಬಂದೆ. ಮತ್ತು ಇದೊಂದು ಬ್ರಷ್ ತೊಗೊಂಡೆ ಬಾತ್ರೂಮ್ ಮುಚ್ಚಕ್ಕೆ, ಚೆನ್ನಾಗಿರುತ್ತೆ ಗನ, ಗ್ರಿಪ್ಪಾಗಿ ಕ್ಲೀನ್ ಆಗುತ್ತೆ ಇದಕ್ಕೆ, ಹಾಗಾಗಿ ಇದನ್ನು ತೊಗೊಂಡೆ. ಇದರಲ್ಲೇ ಯೂಸ್ ಮಾಡ್ತೀವಿ ಈಗ ನಾವು. ಆಮೇಲೆ ನೀನೇ ಹೇಳಕತ್ತಿದ್ದಿ ಇರು ಓದ್ಕೊ. ಇದು ಚೆನ್ನಾಗಿ ಬರ್ತೈತಿ ಫ್ರೆಂಡ್ಸ್ ಬಾತ್ರೂಮ್ ತೊಗೊಳಕ್ಕೆ. 2 ಹಾಳಾಗಿದ್ದು, ಹಾಗಾಗಿ ಇದನ್ನು ತೊಗೊಂಡೆ. ಈಗ ಇವನ್ನೆಲ್ಲ ತೋರಿಸಿ ಹೊಂದಿಸೋದಕ್ಕೆ ಕಷ್ಟ. ಈಗ ಬಿಸಿಬೇಳೆ ಬಾತ್ ನೋಡ್ರಿ ಚಿಕ್ಕದು ತೊಗೊಂಡಿನಿ, ಮತ್ತು ಆಮೇಲೆ ಸೋಂಪು ತೊಗೊಂಡಿನಿ, ಸೋಂಪು. ಆಮೇಲೆ ಮಿಯಾನೀಸ್ ಸ್ವಲ್ಪ ಐತಿ, ಇಷ್ಟ ಐತಿ, ಹಾಗಾಗಿ ಪಾಸ್ತಾ ಮಾಡಿದಾಗ ಬೇಕಾಗುತ್ತೆ. ಮತ್ತು ಇದು ಬ್ರೆಡ್ ಟೋಸ್ಟ್ ಮಾಡಿದಾಗ ಬೇಕಾಗುತ್ತೆ, ಸ್ಯಾಂಡ್ವಿಚ್ ಮಾಡಿದಾಗ ಚೆನ್ನಾಗಿರುತ್ತೆ. ಇದು ಕಾಳು ಮೆಣಸು, ಇಲ್ಲೇ ಪಕ್ಕಕ್ಕೆ ಇಟ್ಕೊಳಕ್ಕೆ ವಜ್ಜೆ ಐತಿದೆ. ರಬ್ಬರ್ ಬ್ಯಾಂಡ್ ಮತ್ತು ಇವ ಬಂದವು, ಇವ ಅಲ್ಲಲ್ಲ, ಇಂಥವ ಇವ ಇನ್ನೊಂದು ಥರ ಬರ್ತಾವಲ್ಲ, ಅವು ಚೆನ್ನಾಗೇ ಇರಲ್ಲ. ಇದು ಸ್ವಲ್ಪ ಚೆನ್ನಾಗಿರ್ತಾವ ರಬ್ಬರ್. ಇದು ಡಿಮಾರ್ಟ್ನಾಗ ಚಲೋ ಇರ್ತಾವ, ಚೆನ್ನಾಗಿರೋದು, ಚೆನ್ನಾಗಿರ್ತಾವೆ. ಆಮೇಲೆ ಒಂದು ಗುಲಾಬ್ ಜಾಮೂನ್ ತೊಗೊಂಡೆ, ದೀಪಾವಳಿಗೆಲ್ಲ ದಸರಾ ಮಾಡಕ್ಕಂತ ಹೇಳಿ. ಆಮೇಲೆ ಹೇಳಿದ್ನಲ್ಲ 2 ತೊಗೊಂಡಿನಿ. ಹಪ್ಪಳ, ದುಬಾರಿ ಗರಂ ಮಸಾಲ, ಆಮೇಲೆ ಮೆಂತ್ಯ ಕಾಳು, ಸಣ್ಣ ಮೆಂತ್ಯ ಕಾಳು ಚಿಕ್ಕದ ಪ್ಯಾಕೆಟ್ ತೊಗೊಂಡಿನಿ. ಆಮೇಲೆ ಇದು ನೋಡಿರಿ ಧೂಪ ಚಿಕ್ಕದು ತೊಗೊಂಡಿನಿ, ದೊಡ್ಡದು ಇನ್ನೂ ಒಂದು ಸ್ವಲ್ಪ ಅದ, ಒಂದು 5 ಚಿಕ್ಕದು ತೊಗೊಂಡೆ. ಸಾಸ್ವಿ, ಆಮೇಲೆ ಇದು ಕರಿ ಎಳ್ಳು, ಎದಕ್ಕೆ ಬರ್ತೈತಿ ಕರಿ ಎಳ್ಳು ಅಂತ ತೊಗೊಂಡಿನಿ. ಓಪನ್ ಆಗೈತೆ, ಏನಿದೆ ಡೋಮೆಕ್ಸ್ ಟಾಯ್ಲೆಟ್ ಕ್ಲೀನರ್, ಅಲ್ಲಿ ಇಟ್ಬಿಡು ಹೋಗಿ ನಮಿತೆ, ಹೊರಗಿಡು ಹೋಗಿದ್ದು. ಓಪನ್ ಆಗೈತೆ ನೋಡಿ, ಇನ್ನೊಂದು ಚೂರು ಬಿದ್ದೈತಿ. ತೊಗರಿ ಬೇಳೆ ಎಷ್ಟು ಅದಾವ ಅಂದ್ರೆ ಒಂದು 2 kg ಮ್ಯಾಗ ಅದ ತೊಗರಿ ಬೇಳೆ. ಯಾಕಂದ್ರೆ ಜಾಸ್ತಿ ನಾನು ಇದನ್ನು ಮಾಡ್ತೀನಿ ನೋಡ್ರಿ, ತೊಗರಿಬೇಳೆ ಸಾರು. ಬಾಲ್ಕನಿ ಒಳಗೆ 2 ಈಗ ಅನ್ಕತ್ತೆ. ಆಮೇಲೆ ಲೈಜಾಲ್ ಮನೆ ಕ್ಲೀನ್ ಮಾಡ್ತಾ, ಫ್ಲೋರ್ ಕ್ಲೀನಿಂಗ್. ಆಮೇಲೆ ಇದು ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ, ಚಿಕನ್ ಬಿರಿಯಾನಿ ಮಸಾಲ. ಇದೆ ಚಿಕನ್ ಬಿರಿಯಾನಿ ಅಲ್ಲ, ಒಟ್ಟು ಬಿರಿಯಾನಿ ಮಸಾಲ ಐತಿ. ವೆಜ್ ಬಿರಿಯಾನಿನೂ ಮಾಡ್ಬೋದು,
ಚಿಕನ್ ಬಿರಿಯಾನಿನೂ ಮಾಡ್ಬೋದು ಇದ್ರಲ್ಲಿ. ಆಯ್ತು ಹೇಳಿದ್ಮೇಲೆ ಪಾಪ್ಕಾರ್ನ್ ಇಟ್ಕೊಂಡೀನಿ. ಇದು ಗಸಗಸೆ, ಇದು ಇನ್ನೊಂದು ಹೇರ್ ಡೈ ಅಂತ ತಲೆ ಕಡಿತೈತಿ ಒಟ್ಟಿಗೆ. ಇಷ್ಟೆಲ್ಲ ತಂದೀನಿ ನೋಡ್ರಿ. ಈಗ ಇವನ್ನೆಲ್ಲ ಹೊಂದಿಸಿ ಇಟ್ಕೋಬೇಕು. ಅದ್ರ ಜಗದಾಗ ಅದನ್ನ ಹಾಕಿ ಇಡಬೇಕು. ಮತ್ತಿನ್ನೇನಿಲ್ಲ, ಅದೇ ನಿನ್ನೆ ತೋರಿಸಿನಲ್ಲ ವಿಡಿಯೋದಾಗ ಸೋಫಾ ಕವರು, ಅವು ದಿಂಬು, ಇವು ಕುಷನ್ ದಿಂಬು ತಗೊಂಡೆ. ನಿನ್ನೆ ತೋರಿಸಿನಿ ಇವನ್ನೆಲ್ಲ ನಿನ್ನೆ ವಿಡಿಯೋದಾಗ. ಇಷ್ಟ ಆಗೈತಿ ನಮ್ಮ ಡಿಮಾರ್ಟ್ ಶಾಪಿಂಗ್ ವ್ಲಾಗ್. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸು, ಇಷ್ಟೆಲ್ಲ ಮನೆಗೆ ಬೇಕಾಗಿರೋವಂಥ ಐಟಮ್ಗಳನ್ನು ತೊಗೊಂಬಂದೀನಿ. ಜಾಸ್ತಿ ಚಿಪ್ಸು, ಲೇಸು, ಆಮೇಲೆ ಕುರ್ಕುರೆ, ಜ್ಯೂಸು ಈ ಥರದ್ದೇನು ತೊಗೊಂಬಂದಿಲ್ಲ. ಆಮೇಲೆ ಪ್ಲಾಸ್ಟಿಕ್ ಐಟಮ್ಮು ಏನಂದರೆ ಏನು ತೊಗೊಂಬಂದಿಲ್ಲ. ಬರೀ ಮನೆಗೆ ಬೇಕಾಗಿರುವಂಥ ಅಡುಗೆ ಸಾಮಾನುಗಳು, ಪದಾರ್ಥಗಳನ್ನು ತಗೊಂಬಂದೀನಿ. ಜಾಸ್ತಿ ಏನು ಬೇಡವಾಗಿರೋವಂಥದ್ದನ್ನು ತೊಗೊಂಬಂದಿಲ್ಲ. ನಾವು ಮನಸ್ಸಲ್ಲಿ ಫಿಕ್ಸ್ ಮಾಡ್ಕೊಂಡು ಹೋಗಬೇಕು. ಮನೆಗೆ ಬೇಕಾಗಿರುವಂಥ ಅವಶ್ಯಕತೆ ಇರುವಂಥದ್ದನ್ನು ಮಾತ್ರ ತೊಗೋಬೇಕು ಅಂತ ಹೇಳ್ಬಿಟ್ಟು ನಾವು ಡಿಮಾರ್ಟ್ಗೆ ಹೋಗಿ ತೊಗೊಂಬಂದ್ರೆ ಅಷ್ಟೇ ಮಾತ್ರ ತೊಗೊಂಬರ್ತೀವಿ. ಈಗ ಕಂಡಿದ್ದು ಎಲ್ಲದನ್ನು ಬೇಕು ಅಂತ ತೊಗೊಂಬಂದರೆ ಬಿಲ್ಲು ಇಷ್ಟು ಉದ್ದ ಆಗುತ್ತೆ. ಆದ್ರೂ ಈಗ ಏನಪ್ಪ ಅಂದರೆ ನಾವು ಸ್ವಲ್ಪ ಐಟಮ್ ತೊಗೊಂಡಿವಿ ಅಂದ್ರೂ ಬಿಲ್ ಜಾಸ್ತಿ ಆಗೇ ಆಗುತ್ತೆ. ಯಾಕಂದರೆ ಎಲ್ಲ ರೇಟನ್ನು ಕೂಡ ಜಾಸ್ತಿನೇ ಐತಿ. ಹಾಗಾಗಿ ನಮಗೇನು ಬೇಕಾಗುತ್ತೋ ಅದು ಮಾತ್ರ ತೊಗೊಂಬಂದೀನಿ ನಾನು. ನೋಡಿದ್ರಲ್ಲ ಎಲ್ಲ ತೋರಿಸಿದ್ದೀನಿ. ಸೋಫಾ ಸೆಟ್ ಕವರು, ಆಮೇಲೆ ದಿಂಬು, ಅದ್ರ ಕವರು, ಇದು ಮಾತ್ರ ಎಕ್ಸ್ಟ್ರಾ. ಯಾಕಂದರೆ ಅದು ಕೂಡ ಅವಶ್ಯಕತೆ ಇತ್ತಲ್ಲ ಸೋಫಾಗೆ ಅಂತೇಳ್ಬಿಟ್ಟು ಅವ್ನು ತೊಗೊಂಬಂದೆ. ಇನ್ನು ಬಿಟ್ಟರೆ ಮನೆಗೆ ಅಡುಗೆ ಮನೆಗೆ ಏನೇನು ಬೇಕೋ ಅದೆಲ್ಲ ತೊಗೊಂಬಂದೀನಿ. ಈಗ ನೋಡ್ಬೋದು ಎಲ್ಲನೂ ನಾನು ಹಾಕ್ಕೊಂಡು ಇಟ್ಕೊಳಕತ್ತೀನಿ. ಫ್ರಿಜ್ನಾಗ ಇಡಾಕತ್ತೀನಿ. ಮಸಾಲೆ ಐಟಮ್ಗಳನ್ನೆಲ್ಲ ಫ್ರಿಜ್ಜಲ್ಲೇ ಇಡ್ತೀನಿ. ಕಾಳು, ಬ್ಯಾಳಿ ಇಂಥವೆಲ್ಲ. ಯಾಕಂದ್ರೆ ಅದ್ರಾಗಿಟ್ರೆ ಹುಳ ಆಗಂಗಿಲ್ಲ ಮತ್ತು ಚೆನ್ನಾಗಿರ್ತವೆ, ಏನಾಗಲ್ಲ. ಈಗ ಉಪ್ಪು ಇಂಥದ್ದೇನು ಕೆಡದೇ ಇರೋ ಅಂಥದ್ದನ್ನು, ಬೇಗ ಕೆಡದೇ ಇರೋವಂಥದ್ದನ್ನು ನಾನು ಈ ಥರ ಬಾಕ್ಸಲ್ಲಿ ಹಾಕಿಟ್ಕೊಳಕತ್ತೀನಿ. ಈ ಬಾಕ್ಸ್ ಖಾಲಿ ಇತ್ತು, ಹಾಗಾಗಿ ಇದರಲ್ಲೇ ಹಾಕಿಟ್ಕೊಂಡಿನಿ. ಅದ್ರ ಪಕ್ಕಕ್ಕೆ ಇನ್ನೊಂದು ಬ್ಲೂ ಕಲರ್ದು ಪ್ಲಾಸ್ಟಿಕ್ ಬಾಕ್ಸ್ ಐತಿ, ಅದ್ರಾಗ ಹಾಕಿಟ್ಕೊತಿದ್ದೆ. ಈ ಸಲ ಅದು ಖಾಲಿ ಐತೆ ಅಂತ ಹೇಳ್ಬಿಟ್ಟು ಅದ್ರಾಗ ಹಾಕಿಡಾಕತ್ತೀನಿ. ಈಗ ನೋಡ್ಬೋದು ತುಪ್ಪ ಖಾಲಿಯಾಗಿತ್ತು. ತುಪ್ಪದ ಬಾಕ್ಸ್ ತೊಳೆದಿಟ್ಟಿದ್ದೆ, ಹಾಗಾಗಿ ಅದನ್ನು ಒರೆಸ್ಬಿಟ್ಟು ತುಪ್ಪನೂ ಕೂಡ ಹಾಕಿ ಇಟ್ಕೊಳಕತ್ತೀನಿ. ತುಪ್ಪ ಅಂತೂ ಬೇಕಲ್ಲ ಮನ್ಯಾಗ ಅಡುಗೆಗೆ. ಮತ್ತು ಮೇಲೆ ಮಕ್ಕಳಿಗೆ ಹಾಕಿ ಅನ್ನ ಸಾಂಬಾರು ಈ ಥರ ತಿನ್ನಬೇಕಾದ್ರೆ ತುಪ್ಪನ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಹಾಗಾಗಿ 1 ಕೆ ಜಿ ಪ್ಯಾಕೆಟ್ ಅದು ತುಪ್ಪ ಬರುತ್ತೆ. ಒಂದು ತಿಂಗಳು, 1.5 ತಿಂಗಳು ಬರುತ್ತೆ ಫ್ರೆಂಡ್ಸ್. ನೋಡ್ರಿ, ಈಗ ನಮ್ಮ ನಮಿತಾ ಮ್ಯಾಗಿ ಮಾಡ್ತಾವಂತ ಮಾಡಾಕುಂತಾಳಕಿನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಅದೆಲ್ಲ ಇಲ್ವಾ? ಇಲ್ಲ. ಟೊಮೆಟೊ ಹಾಕ್ಯಾಳ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಫ್ರೈ ಮಾಡಿದ್ಲು. ಸಾಸಿವೆ ಜೀರಿಗೆ ಹಾಕ್ತೀನಿ ಅಂದ್ಲು, ಬೇಡ ಅಂತ ಹೇಳಿದೆ. ಈಗ ಅವ್ನು ಹಾಕಿ ಫ್ರೈ ಮಾಡಕತ್ತಾಳ. ಈಕಿ ಇಲ್ಲಿ ಕುಂತಾಳ. ಅದು ಸೋಫಾದ್ವೆಲ್ಲ ತೆಗ್ದಿವಲ್ಲ ಅಲ್ಲೇ ಇಟ್ಟಿನಿ. ನಾಳೆ ಬಂದ್ರೆ ಹ್ಞೂನವ್ವ ಕುತ್ಕ, ಗಾಳಿ ಬರ್ತೈತಿ ಸುಮ್ಮನೆ. ಅಲ್ಲಿ ಹೊರಗೆ ನೋಡ್ರಿ ಬಿಸಿಲು ಯಾಪರಿ ಐತಂದ್ರೆ. ಇಲ್ಲಿ ನೋಡ್ರಿ, ಫಸ್ಟು ಇವನ್ನ ತೊಳಿತೀನಿ ನಾನು. ಇವನ್ನ ತೊಳೆದ್ರೆ ಕ್ಲೀನ್ ಆಕತಿ. ಇದನ್ನ ಮತ್ತೆ ಆಮೇಲೆ ತಿಂದು ತೊಳಿಬೋದು. ಮೊಮ್ಮಕ್ಳು ಅಂದ್ರೆ ಭಾಳ ಹಾಕೋ. ಏನಮ್ಮ? ಆಕಿ ಮಹಾರಾಣಿ ಬಸ್ ಅಲ್ಲಾಡ್ತಾಳ. ಅವ್ರ ಅಭಿಮಾನಿಗಳು ನೋಡ್ಕೊಂತ ಹೋಗ್ತಾಳ. ಮುಗಿತಾ? ನೋಡಿ ಇರು ಬಂದು. ಇಲ್ಲಿ ನೋಡ್ರಿ ಬಿಸಿಲು ಯಾಪರಿ ಐತಿ. ಅಪ್ಪ ಬೇರೆ ಬ್ಯಾಸ್ಗಿ ಥರ ಆಗ್ಬಿಟ್ಟೈತಿ. ಪರದೆ ಹೇಳ್ದೇನು ಹೌದಾ? ಇಲ್ಲಿ ನಿಂದ್ರಕ್ಕಾಗುತ್ತೆ ಆಕಿಗಿಂತ ಬಿಸಿಲಾಗ. ಇಲ್ಲೇ ನಿಂದಿರ್ತೀನಂತ, ಇಲ್ಲಾಂದ್ರೆ ಹೊರಗೆ ನಿಂದಿರ್ತೀನಂತ. ಈಗ ಮ್ಯಾಗಿ ಮಾಡ್ಕೊಂಡು ತಿಂದು ಮತ್ತು ಬೆಳಿಗ್ಗೆ ಒಂದು ಸಲ ಕಸ ಗುಡಿಸೀನಿ. ಈಗ ಮತ್ತೆ ಒಂದು ಸಲ ಕಸ ಗುಡಿಸ್ಬೇಕು. ಇದು ಮುಸ್ರಿ ತೊಳಿತೀನಿ ಫಸ್ಟು. ಅಲ್ಲಿ ನೋಡ್ರಿ ಪುಟ್ಟ್ಯಾಗ ಗರೀಬ್ ಇದಾವೆ, ಮಡಿಚಿಡ್ಬೇಕು. ನಿನ್ನೆ ಮಡ್ಚ ಉಪ್ಪು ಖಾರ ಹಾಕ್ತೀನಿ.
ಉಪ್ಪು ಖಾರ ಜಾಸ್ತಿ ಹಾಕ್ಬಾರ್ದು, ಯಾಕಂದ್ರೆ ಮಸಾಲೆ ಇರುತ್ತಲ್ಲ ಅದ್ರೊಳಗೆ ಉಪ್ಪು ಇರುತ್ತೆ, ಖಾರನೇ ಇರುತ್ತೆ. ಸತೆ ಜೀರಿಗೆ ಹಾಕಿದೆ ಫ್ರೆಂಡ್ಸ್. ಹಸಿಮೆಣ್ಸಿನ್ಕಾಯಿ ಹಾಕಿ ಅಲ್ಲ, ಒಂದು ಚೂರು ಉಪ್ಪು ಹಾಕು. ಇದಕ್ಕಷ್ಟೇ ಉಪ್ಪು ಹಾಕ್ಬೇಕು, ಯಾಕಂದ್ರೆ ಮ್ಯಾಗಿ ಒಳಗೆ ಉಪ್ಪು ಇರ್ತೈತಿ. ಚೂರು ಹಾಕು. ಹಾಕು. ಅಯ್ಯ ಎಲ್ಲಿ ಬಿತ್ತು ನೋಡೋದು, ಇನ್ನೊಂದು ಚೂರು ಹಾಕು. ಎಲ್ಲಿ ಬಿತ್ತು ನೋಡೋದು, ಸೈಡಿಗೆನ ಉಪ್ಪು ಹಾಕೋದು ಇಲ್ಲ ನೋಡ್ರಿ. ಇದು ಹಂಗೆ ನಿಧಾನವಾಗಿ ಹಾಕ್ಬೇಕು. ಭಾಳ ಇದಾದ ಅಳಿಕೆ ನಮ್ಮ ನಮಿತ ರೌಸ್ರ ಮ್ಯಾಗಿ ತಕ್ಕೋ, ಇಲ್ಲೇ ಬಾಕ್ಸ್ ಮ್ಯಾಗ ಇಟ್ಟಿನಿ, ನಾಳೆ ತೆಗೆದು ಕೊಡ್ಬೇಕಂತ. ನೀ ಅದಿಯಲ್ಲಂತ. ಅಯ್ಯೋ ಬರವಲ್ಲದು. ತೋ 2 ಮಸಾಲೆ ಹಾಕು, 2 ಮ್ಯಾಗಿ ಹಾಕು. ಏನು ತಗೋಬೇಕು, ನೀ ಫಸ್ಟಿಗೆ ಮಾಡೋದಕ್ಕಿಂತ ಮುಂಚೆ ನೀರು ಎಲ್ಲ ತುಂಬಿಟ್ಕೋಬೇಕು. ಫ್ರೆಂಡ್ಸ್ ನೋಡ್ರಿ, ಇವಾಗ ಮ್ಯಾಗಿ ರೆಡಿ ಆಯಿತು. 2 ತಾಟಿಗೆ ಹಾಕಿಟ್ಟಿನಿ ನೋಡ್ರಿ. ಘಮ ಘಮ ಅಂತೈತಿ. ಸ್ಪ್ರೆಡ್ ಮಾಡೀನಿ ಹಾರಬೇಕಂತ ಚಮಚದಾಗ. ಇಲ್ಲಿ ನೋಡ್ರಿ, ಇಷ್ಟಕ್ಕೂ ಮೊಸರು ಆಯ್ತು. ಮ್ಯಾಗಿ ಬೆಳಗಿನ ನಾಷ್ಟ ಮ್ಯಾಗಿದ 2 ಇದಾವೆ ಅಷ್ಟೇ ಅಲ್ಲಮ್ಮ. ನಮ್ಮ ನವೇ ಅಲ್ಲಿ ಕುಂದಿಸಿದ್ವಿ, ಕಿಚ್ಚಿನ ಕೂತಾಳಂತಂದು ಅಲ್ಲಿ ಇದು ಮಾಡಿದ್ವಿ. ಇಲ್ಲಿ ತಿಕ್ಕಾಕುತ್ತ ಅಲ್ಲಿ ನಿಂದ್ರಿಸಿವಿ ನೋಡ್ರಿ. ನನ್ನ ಟೇಬಲ್ ಒಂದೇ ಐತಿ, ಒಳಗೆ ಇಡ್ತಿರ್ತಾಳ್ರಿ ಫ್ರೆಂಡ್ಸ್. 1 ನಿಮಿಷ ಫ್ರೆಂಡ್ಸ್ ನೋಡ್ರಿ. ಇವಾಗ ಸ್ಪೂನ್ ತೊಗೊತೀವಿ, ಫೋಕು ಸ್ಪೂನ್. ಹಂಗೆ ಫೋಕ್ನ ತಿನ್ನೋಕೆ ಹಾಯ್. ಇದು ನಮ್ಮ ಮಮ್ಮಿಗೆ ಇಷ್ಟ, ಅವು ಬೇಕಲ್ಲ ಹಾಕಿಸ್ಕೊಂತಾರಂತ. ಅಡುಗೆ ರೆಡಿ ಆಗೈತಲ್ಲ, ನಾವು ಮಾಡಿದ್ವಿ ಇವತ್ತು. ಏನು ಚೆನ್ನಾಗಿರ್ತೈತಿ. ಬಾ ನೀ ಲಘು ಲಘು, ನನಗೂ ಕಾಯಿ ಬಾಯಾಗ ನೀರು. ತಿನ್ನೋಣ ಎಲ್ಲರೂ ನಾ ಮಾಡಿದ ಮ್ಯಾಗಿನ. ನಮ್ಮ ವಿಪುಲ್ ಅಂಕಲ್, ವಿಪುಲ್ ಅಂಕಲು ಮಾಲೆ ಆಂಟಿ ಅವರು ಕೆಳಗಡೆ ಇದ್ರಲ್ಲ, ನಾ ಚಿಕ್ಕವಳಿದಾಗ ಮ್ಯಾಗಿ ಮಾಡಿದಾಗ ಕರಿತಿದ್ರು, ಬಾ ನಮಿತಾ ನಿಂಗೂ ಸ್ವಲ್ಪ ಮಾಡಿದ್ದೀನಿ ತಿನ್ಕೊಂಡು ಹೋಗಿ ಬಾ ಅಂತ. ಇದೊಂದು ತಾಕ ನೀರು ತುಂಬಿಸ್ಕೊಂಬಂದ್ಬಿಡಮ್ಮ. ನೋಡ್ರಿ ಬಿದ್ದೈತದು. ಬಾ ಮತ್ತೀಗ ಬಾ ಬಾ ಬಾ. ನಾವೇಂಗೆ ಮ್ಯಾಗಿ ಇಲ್ಲ, ಹೊರೊಬ್ರಿಂದ ಕೂತ್ಕೊಂಡ್ರೆ ಟೇಸ್ಟ್ ನೋಡಿ ಹೇಳ್ತೀನಿ ಫ್ರೆಂಡ್ಸ್. ಈಗ ನಾನು ತಡ್ರಿ ಬೇಡ, ಕೆಳಗೆ ಕುಂತ ಅಭ್ಯಾಸ. ಅದು ಸ್ವಲ್ಪ ತಂದಿದ್ದು ವೇಸ್ಟು ನನಗೆ. ಫ್ರೆಂಡ್ಸ್ ನೋಡ್ರಿ, ಇವಾಗ ನಮ್ಮಮ್ಮ ಅಕ್ಕನ ಕೂರಿಸಿದ್ರು, ಅವರು ತಿಂತಾರೆ. ಫಸ್ಟ್ ಹೇಳಮ್ಮ ಹೆಂಗಾಯ್ತು ಅಂತ. ಓಕೆನಾ ಅಥವಾ ಮಸ್ತ್ ಆಗಿತ್ತಾ ಅಥವಾ ಬೆಟರಾ? ಸೂಪರ್ ಆಗೈತಿ. ನನಗೆ ಬಾಯಾಗ ಗುಳ್ಳಾಗ್ಯವಲ್ಲ, ಒಂಚೂರು ಖಾರ ಅನ್ನಿಸ್ತು, ಬಟ್ ಹಂಗ ಇರ್ಬೇಕು. ಚೆನ್ನಾಗೈತಿ. ಉಪ್ಪು ಹುಳಿ ಖಾರ ಹಿಂಗ ಒಂದ ಮಾಡೋದು ಕಲಿಬೇಕು. ಬರೀ ಮ್ಯಾಗಿ ಮಾಡೋದಷ್ಟೇ ಅಲ್ಲ, ಮ್ಯಾಗಿ ಮಾಡ್ತೀನಿ, ಪಲ್ಯ ಮಾಡ್ತೀನಿ, ಮುದ್ದೆ ಮಾಡ್ತೀನಿ. ಏನ್ ಪಲ್ಯ ಮಾಡ್ತೀವ? ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀವಿ.